ನಮಸ್ತೆ ಸರ್. ಐ ಆಮ್ ಲೋಕೇಶ್. ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫ್ರಮ್ ಕೇರ್ನಗರ. ಕನ್ನಡ ಬರುತ್ತಲ್ಲ? ಕನ್ನಡ ಸ್ವಲ್ಪ ಸ್ವಲ್ಪ. ಹಾಂ, ನಮ್ಮದು ಬಾಳೆ ಗಿಡಗಳು ದೊರೀತವೆ. ಕೇರ್ನಗರದಿಂದ ನೀವು ಬಾಳೆ ಗಿಡ ತಂದಿದ್ದೀರಾ. ತಮ್ಮ ಹೆಸರು? ಹೆಸರು ನಿಮ್ಮ. ನಿಮ್ಮ ಊರು? ಊರು ಚೌಕೂರು. ಚೌಕೂರು. ತಾಲೂಕು. ನಮ್ಮ ಹತ್ರ ಎಷ್ಟು ಬಾಳೆ ಗಿಡಗಳನ್ನ ತಗೊಂಡಿದ್ದೀರಾ? ಅದು 1500 ಅದು ಪಂಚಬಾಲೆ. ಹಾಂ, 500 ಏಲಕ್ಕಿ. ಹಾಂ, ನೋಡಿ ಜೊತೆಲ್ಲ ಇದ್ದೀವಿ ಈಗ. ಆಯಿತಾ? ಓಕೆ. ಈಗ ಏನು ಅಂತ ಹೇಳ್ಕೊಡ್ತೀನಿ. ಈಗ ಎಲ್ಲ ನೋಡಿ, ಇದು ನೀರು ಇಷ್ಟು ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ಹೇಳ್ತೀನಿ. ಇದನ್ನು ಹೆಂಗೆ ನೋಡ್ಕೊಳ್ಳೋದು ಅಂದರೆ, ನೋಡಿ, ಇದು ಜಾಸ್ತಿ ನೀರು ಜಾಸ್ತಿಯಾಗಿ ಡಬಲ್ ಆಯ್ತು. ಇದು ಹೋಗಿದೆ. ಹೋದ ಮೇಲೆ ಇದು ಪಕ್ಕ ಬಂದಿದೆ. ನೀರು ಜಾಸ್ತಿ ಆಯಿತು. ಇಷ್ಟು ನೀರು ಬೇಡ. ಇಷ್ಟು ನೀರು ಹೆಂಗೆ ಕೊಡಬೇಕಂದ್ರೆ, ಇಷ್ಟು ಓವರಾಗಿ ಇದು ಹೋಗಿರೋದು. ಇಲ್ಲಿ ನೋಡಿ, ಇದು ಮಣ್ಣು ತಗೊಳ್ಳಿ ನೀವು. ಅಂಕಿ ಅಷ್ಟೇ. ಇನ್ನು 6 days ನೀರು ಬೇಡ. ಅಷ್ಟೇ ಬೇಕಾ? 6 days ನೀರು ಬೇಡ. ಹಾಂ, ಇಲ್ಲಿ ತಗೊಳ್ಳಿ. ಹಾಂ, ಇನ್ನು 12 days ನೀರು ಬೇಡ. ಓವರ್ ಆಯಿತು. ಇಷ್ಟೇ ಇರ್ಬೇಕು ನೀರು. ಇಲ್ಲಿ ಅಷ್ಟೇ ಬೇಕಾ? ಇಷ್ಟೇ ಮಾಯ್ಶ್ಚರು. ಹಾಂ, ಇಷ್ಟು ದೂರಕ್ಕೆ ಬಿಡ್ಬೇಕು ಪೈಪ್ನ ನೀವು. ಜಾಸ್ತಿ ನೀರಾಯಿತು. ನೀರು ಏನು ಮಾಡಬೇಕು? ಕಡಿಮೆ ಮಾಡಬೇಕು. 3 ದಿನ ನೆಕ್ಸ್ಟ್ ಮಾಡ್ತಾರೆ. ಹಾಂ, ಇದ್ರ ನೋಡಿ ತೋರಿಸ್ತೀನಿ ಈಗ. ಬಾಲು ಜಮೀನಿಲ್ವಾ? ಹಾಂ, ಇದು ವಾಟ್ರು ಕಡಿಮೆ ಆದರೆ ವೈಟ್ ಇರ್ತದೆ. ಜಾಸ್ತಿ ಆಯಿತು ಅಂದರೆ ನೋಡಿ ಬ್ಲ್ಯಾಕು, ಫುಲ್ ಡೆತ್ತು ನೀರು. ಆಯ್ತಾ? ವೇಟ್, ನೋ ವಾಟರ್. ನೀರಿಲ್ಲ ಇದರಲ್ಲಿ. ವೈಟ್ ಇದೆ, ಇಲ್ಲಿ ನೀರಿದೆ, ಫುಲ್ ಬ್ಲ್ಯಾಕ್ ಇದೆ. ಇಲ್ಲಿ ನೋಡಿ, ಬ್ಲ್ಯಾಕ್ ಆಗಿದೆ. ಸೊ ನೀರನ್ನು ಕಡಿಮೆ ಮಾಡಬೇಕಂತ. ಸರಿನಾ? ಆಮೇಲೆ ಇಲ್ಲಿ ಅಡಿಕೆ G9 ಬಾಳೆ, ಈ ಕಡೆ 2 ಅಡಿಕೆ, ಮಧ್ಯ 1 ಏಲಕ್ಕಿ ಬಾಳೆ. ನೋಡಿ, ಇದಕ್ಕೆ ನೀರಿಲ್ಲ. ಹಾಂ, ನೀರಿಲ್ಲ. ಸಾಕಷ್ಟೇ. ಅಷ್ಟೇ ಮಾಯ್ಶ್ಚರ್ ಸಾಕು. ಅಷ್ಟೇ ಸಾಕು. ಹೆಲ್ತಿಯಾಗಿದೆ. ನೀರು ಜಾಸ್ತಿ ಕೊಟ್ಟರೆ ಹಿಂಗಿರ್ತದೆ. ನೋಡಿ, ನಮ್ಮ ಪ್ರಿಯಾಪಟ್ಟಣ ತಾಲೂಕು. ಹಾಂ, ಇದು ಜಾಸ್ತಿ ಆಯಿತು ನೋಡಿ. ಜಾಸ್ತಿ ಆದರೆ ಓವರ್ ವಾಟರ್ ಆದರೆ ಇದು ಬರೋಲ್ಲ. ಇದು ಹಿಂಗೆ ನುಲ್ಕೊಳುತ್ತೆ. ಇದು ಈ ಥರ ಫುಲ್ ನೀರು ಓವರ್ ಆದರೆ. ನೀರು ಇಲ್ಲ ಅಂದರೆ ಇಲ್ಲಿ ಬರ್ತಾಯಿದೆ ನೋಡಿ, ಇದು ನೀರು ಕಡಿಮೆ. ನೀರು ಕಡಿಮೆ ಕೊಡ್ಬೇಕು ನೀವು. ನೀರು ಜಾಸ್ತಿ ಆಯ್ತಾಯಿದೆ. ಆಯಿತಾ? ಇಲ್ಲಿ ನೋಡಿ, ಇದು ಮಣ್ಣು ತಗೊಳ್ಳಿ. ಇಲ್ಲಿ ದೂರದಲ್ಲಿ. ಹಾಂ, ಅಲ್ಲಿ. ಹಾಂ, ಫ್ರೆಶ್ ಮಾಡಿ. ಹಾಂ, ಅಷ್ಟಿದ್ರೆ ಸಾಕು. ಇಷ್ಟೇ ಮಾಯ್ಶ್ಚರ್ ಸಾಕು. ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿ, ಇದ್ರ ಬೇರು ಇಲ್ಲಿದೆ. ಇಷ್ಟು ದೂರ ಬಂದೈತೆ ಬೇರೆ ಸುತ್ತ. ನೀರು ಜಾಸ್ತಿ ಕೊಡಬೇಡಿ. ಇದು G9 ಹೆಲ್ತಿ ಪ್ಲ್ಯಾಂಟು. ಇದು ಹೆಲ್ತಿ ಪ್ಲ್ಯಾಂಟ್ ಅಂತ, ಆರೋಗ್ಯವಾಗಿದೆ. ಇದು ಸೂರ್ಯನ ಕಿರಣಕ್ಕೆ ಹಿಂಗಾಗಿರುತ್ತೆ. ಇದು ನೋಡಿ, ನೀರು ಕಡಿಮೆ ಇದೆ ಇದಕ್ಕೆ. ಮೊದಲನೇ ಗಿಡ ನೋಡುವಲ್ಲ, ಅದು ನೀರು ಚೆನ್ನಾಗಿರಲಿಲ್ಲ ಜಾಸ್ತಿ. ಇದು ನೀರು ಕಡಿಮೆ ಇದೆ, ಚೆನ್ನಾಗಿದೆ, ಆಕ್ಟಿವ್ ಆಗಿದೆ. ತುಂಬ ನೀರು ಆದರೆ ಆಕ್ಟಿವ್ ಆಗಿರಲ್ಲ. ನೀರು ಸ್ವಲ್ಪ ಕಡಿಮೆ ಮಾಡಬೇಕೀಗ. ಏಲಕ್ಕಿನೂ ಕಷ್ಟ ಇಲ್ಲ, ನೀರು ಕಡಿಮೆ ಮಾಡಬೇಕು. ಇಲ್ಲಿ ನೋಡಿ, ಇದು ನೀರು ಜಾಸ್ತಿ ಆಗಿದೆ. ನೀರು ಜಾಸ್ತಿ ಆಗಿ ಸುಳಿ ಇಲ್ಲೇ ನಿಂತಿದೆ, ಬರಲ್ಲ. ಇದು ನೀರು ಆಫ್ ಮಾಡಿ. ನೋಡಿ, ಈ ಲೈನು ನೀರು ಕಡಿಮೆ, ಈ ಲೈನ್ ಜಾಸ್ತಿ ಇದೆ. ಸೊ ಗಿಡ ಬೆಳವಣಿಗೆ ಬರಲ್ಲ. ನೋಡಿ, ನೀರಿಲ್ಲ, ಬರ್ತಾ ಇದೆ. ಇನ್ನು ಮುಂದೆ ನೀರು ಇಲ್ಲೂ ಕೊಡ್ಬೇಕು. ಇಲ್ಲಿಗೆ ನೀರು. ಇದು ಶೀತ ಜಾಸ್ತಿಯಾಗಿ ಊಟ ತಗೊಳ್ತಾ ಇಲ್ಲ. ಇದು ಕೆಳಗಡೆ ಯಾವಾಗ ಬುಡಕ್ಕೆ ನೀರು ಜಾಸ್ತಿ ಆಯಿತು, ಶೀತ ಜಾಸ್ತಿ ಆಯಿತು. ಶೀತ ಜಾಸ್ತಿ ಆದಮೇಲೆ ಅದೇ ಮಾಡುತ್ತೆ, ಊಟ ತಗೊಳ್ಳಲ್ಲ. ಅದು ಬೇರೆಲ್ಲ ಕೊಳ್ತೋಗಿರುತ್ತೆ. ಅಡಿಕೆಗೂ ಅಷ್ಟೇ ನೀರು ಕಡಿಮೆ ಇರಬೇಕು. ಹೆಂಗೆ ಬಂದಿದೆ? ಸೂಪರ್. ಹಾಂ, ಕೊಡಬೇಕು. ಹಾಂ, ನೋಡಿ ಇಲ್ಲಿ, ಇದು ಅದು ಓವರ್ ವಾಟ್ರು. ಇಲ್ಲಿ ನೋಡಿ, ಇಲ್ಲಿ ಪರದು ತೋರಿಸ್ತೀನಿ ನಾನೀಗ.
ರೋಡ್ಸು ಫುಲ್ ಓವರ್ ವಾಟ್ರು. ನೀರು ಅತಿ ಆಗ್ಬಿಟ್ರೆ ಇದು ಸರ್ ಡಬಲ್ ಕೆಲಸ ಇರಲಿ ಬಿಡಿ, ಬರಲಿ ನಾವು ಇಲ್ಲ ಇಲ್ಲಿ ನೋಡಿ ಈ ಬೇರೆ ಹೆಂಗಾಗಿದೆ ಫುಲ್ ಇದು ಇದೆಯಲ್ಲ ಫುಲ್ ಬ್ಲ್ಯಾಕ್ ಆಯ್ತಾ ಇದೆ ಈಗ ನೋಡಿ. ಇದು ವೈಟ್ ಇರಬೇಕು, ಇಷ್ಟೊಂದು ತೇವ ಬೇಡ, ತುಂಬ ಜಾಸ್ತಿ ಆಗ್ತದೆ. ನೀರನ್ನು ದೂರಕ್ಕೆ ಕೊಡ್ಬೇಕು ನೀವು ಯಾವತ್ತು. ಈಗ ನಾನು ಅದು ಡೌನಲ್ಲಿ ಸ್ಟಾಪ್ ಮಾಡ್ತೀನಿ ಅಲ್ಲಿ ಸರ್. ಇರಲಿ ಇನ್ಮೇಲೆ ಈ ನೀರು ಇಲ್ಲಿ ಕೊಡ್ಬೇಕು ನೀವು ಈ ನೇರಕ್ಕೆ. ಅಲ್ಲಿ ಸರ್ ಪೈಪ್ ಲೈನ್. ಹಾಂ ಸ್ಪ್ರೇ ಮಾಡಬೇಕಾ? ಎರಡಕ್ಕೂ ಸ್ಪ್ರೇ. ನೀರು ಅಲ್ಲಿ ಬೇಡ, ನೀರು ದೂರಕ್ಕೆ ಇರಲಿ. ಇಲ್ಲಿಂದ ತಗೊಳುತ್ತೆ ನೀರು, ಇಲ್ಲಿ ಬೀಳ್ಬೇಕಿದು, ಇದು ಇಲ್ಲಿರಬೇಕು. ಈ ಡ್ರಿಪ್ ವೈರನ್ನ ಫುಲ್ ಹಿಂಗೆ ಎಳೆದ್ಬಿಡಿ. ಈ ಡ್ರಿಪ್ ವೈರ್ ಇಲ್ಲಿರಲಿ. ಸೊ ಇದು ಅಲ್ಲಿರಲಿ, ಅದು ಆ ಕಡೆಗೆ ಇರಲಿ, ದೂರಕ್ಕೆ ಇರಬೇಕು ಅದು. ಇದು ನೀರಿಲ್ಲ, ಇಲ್ಲಿ ಬೀಳ್ತಾ ಇದೆ ಅಷ್ಟೇ, ನೀರು ಬೀಳ್ತಾ ಇಲ್ಲ ಇಲ್ಲಿಗೆ. ಸೂಪರ್ ಸರ್. ಇವತ್ತು ಪ್ರಾಬ್ಲಮ್ ಅಲ್ಲ ಹೌದು. ಇವಾಗ ಹೀಟ್ ಜಾಸ್ತಿ ಬರ್ತಾರೆ. ಅಲ್ಲ ಈಗ ನೀರು ಕಡಿಮೆ ಕೊಡಿ, ಆಮೇಲೆ ಕೊಡೋಕ್ಕಾಯ್ತದೆ. ಇದು ಓವರ್ ವಾಟ್ರು. ಸತ್ತೋಯ್ತು. ರೂಟೇ ಇಲ್ಲಲ್ಲ, ಇದು ಕಟ್ ಮಾಡಿದ್ರೆ ಬರ್ತಾರೆ. ಅಲ್ಲ ಇಲ್ಲಿ ರೂಟೇ ಇಲ್ಲಲ್ಲ, ಇಲ್ಲ ಇಲ್ಲಿ ನೀರು ಜಾಸ್ತಿ ಆಗಿದೆ. ನೀರು ಜಾಸ್ತಿ ಆಗಿ ರೂಟೆಲ್ಲ ಹೊರಟೋಗಿದೆ ನೋಡಿ. ಈ ರೂಟಲ್ಲಿ ಬರ್ಬೇಕೀಗ. ಸೊ ನೀರು ತೆಗೀರಿ, ಇಲ್ಲಿಗೆ ನಾಟಿ ಮಾಡಿ. ಹಾಂ ಅಷ್ಟೇ ವೆಯ್ಟ್ ಮಾಡಿ. ಅದು ಪ್ಲ್ಯಾಂಟ್ಸ್ ಮಾಡಿ. ಹಾಂ ಡ್ರೈ ನಿಮ್ಮ ಮಣ್ಣನ್ನು ಬಿಡಬೇಕು ಅಲ್ಲಿಗೆ. ಅಷ್ಟೇ ಬರುತ್ತೆ, ನೀರು ಬಿಡಬೇಡಿ ಮಾತ್ರ. ಕಟ್ ಮಾಡಬೇಕಲ್ವಾ? ಏನು ಬೇಡ ಈ ಥರ ಮಾಡಿದ್ರೆ ಬರುತ್ತೆ. ಅದು ಏನು ಸಮಸ್ಯೆ ಏನಿಲ್ಲ. ಅದು ರಿಮೂವ್ ಮಾಡಿ ಹೇಳಿರಿ. ಕಂಪ್ಲೀಟ್ ಹೊರಟು ನೋಡಿ, ಕೊಳ್ತೋಗಿದೆ, ನೀರು ಜಾಸ್ತಿ ಆಗಿದೆ. ಹಾಂ, ನೀರು ಕಡಿಮೆ ಮಾಡಬೇಕು. ಅದಕ್ಕೇ ನೀರು ಜಾಸ್ತಿ ಆದರೆ ಈ ಥರ ಆಗುತ್ತೆ. ಸೊ ಹಂಗಾಗಿ ನೀರನ್ನು ಬಾಳೆಗೆ ಹಿತವಾಗಿ ಮಿತವಾಗಿ ಕೊಡಬೇಕು. ಕಡಿಮೆ ಪ್ರಮಾಣದಲ್ಲಿ ಬಾಳೆ ಅಡಿಕೆಗೆ ಈ ವಯಸ್ಸಲ್ಲಿ, ಚಿಕ್ಕ ಏಜಲ್ಲಿ ಕಡಿಮೆ ಕೊಡಬೇಕು. ಸೊ ಏಜ್ ಆಯ್ತಾ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಗೊಬ್ಬರನ ನಾನು ಟಾನಿಕ್ ಕೊಡ್ತೀನಿ, ಟಾನಿಕ್ ಬಿಡಿ, ಆರ್ಗ್ಯಾನಿಕ್ ಗೊಬ್ಬರ ಒಂದು ಸ್ಪ್ರೇ ಕೊಡ್ತೀನಿ. ಸ್ಪ್ರೇ ಎಲ್ಲ ಅಡಿಕೆ ಎಲ್ಲಕ್ಕೂ ಮಾಡಿ ನೋಡಿ. ಇದು ಅಡಿಕೆ ವೈಟ್ ಇದೆಯಲ್ಲ, ಇದು ಚೇಂಜ್ ಆಗಬೇಕು ಅಂದರೆ ಟಾನಿಕ್ ಕೊಡಬೇಕು, ನೀರು ಆಫ್ ಮಾಡಬೇಕು. ನೀರು ಓವರ್ ಆಗಿದೆ, ಇವತ್ತು ಚೇಂಜ್ ಆಯ್ತಾರೆ, ಆಮೇಲೆ ಟಾನಿಕ್ ಕೊಡಬೇಕಾ? ಎಲ್ಲ ನೀರು ಆಫ್ ಮಾಡಿ ಟಾನಿಕ್ ಕೊಡಬೇಕು. ನೀರು ಕೊಡಬಾರ್ದು, ನೀರು ಕಡಿಮೆ ಕೊಡಿ ಅಷ್ಟೇ. ಓಕೆ, ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್, ನಂದು 9902038931. ನಮ್ಮ ಹತ್ರ ಬಾಳೆ ಗಿಡಗಳು ಸಿಗ್ತವೆ. ಜೊತೆಗೆ ನಮ್ಮ ಹತ್ರ ಬಾಳೆ ಗಿಡ ತಗೊಂಡ್ಮೇಲೆ ಈ ಥರ ಬಂದು ಗೈಡ್ ಮಾಡ್ತೀವಿ. ಸರ್ ಏನು ಅನಿಸ್ತದೆ ವಿಸಿಟ್ ಮಾಡಿದ್ದು? ನಾನು ಲ್ಯಾಂಡ್ ವಿಸಿಟ್ ಮಾಡೋದು ನಿಮ್ಗೆ ಏನು ಅನ್ನಿಸ್ತದೆ? ಜಮೀನು ಎಲ್ಲ ಪೂರ್ತಿ ವಿಸಿಟ್ ಮಾಡಿ ಸ್ವಲ್ಪ ನಾಲೆಡ್ಜ್ ಬರುತ್ತಾ? ನಾಲೆಡ್ಜ್ ಆಯಿತು ಸರ್. ನಾಲೆಡ್ಜ್ ಬರುತ್ತೆ. ನೀರು ಜಾಸ್ತಿ ಕೊಡಬಾರ್ದು, ನೀರು ಹೆಂಗೆ ಕೊಡಬೇಕು, ಗೊಬ್ಬರ ನೆಕ್ಸ್ಟು ಲಿಕ್ವಿಡ್ ಆದರೆ ಇಷ್ಟುರಕ್ಕೆ ಬಿಡಿ, ಗೊಬ್ಬರ ಆದರೆ ಇಷ್ಟು ದೂರ ಕೊಡಬೇಕು. ಗ್ರಾನ್ಯುವಲ್ಸ್ ಆದರೆ ಗೊಬ್ಬರ ದೂರ ಬೇಕಾ? ಒಂದು ಅಡಿ. ಹಾಂ, ಇಷ್ಟು ದೂರಕ್ಕೆ ಗೊಬ್ಬರ ಆದರೆ ಇಷ್ಟು ದೂರ ಕೊಡಬೇಕು ನೀವು. ಇಷ್ಟು ದೂರಕ್ಕೆ ಈ ಎಲೆ ಎಷ್ಟು ದೂರ ಇರುತ್ತೆ ಅಷ್ಟು ದೂರಕ್ಕೆ. ನೀರಾದರೆ ಇಲ್ಲಿಗೆ ಬಿಡಿ, ಅದೇ ಹರಿಯುತ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.